ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ಈ ಡಿಸೆಂಬರ್ ತಿಂಗಳ ಕರ್ಕಾಟಕ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಈ ಡಿಸೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯ ಎಲ್ಲ 3 ನಕ್ಷತ್ರ ಸಂಜಾತರಿಗೂ ಪುನರ್ವಸು, ಪುಷ್ಯಮಿ ಹಾಗೂ ಆಶ್ಲೇಷ 3 ನಕ್ಷತ್ರ ಸಂಜಾತರಿಗೂ ಅತ್ಯಧಿಕ ಶುಭ ಫಲಗಳುಂಟು. ನಿಮಗೆ ಡಿಸೆಂಬರ್ 15ನೇ ತಾರೀಕಿನಿಂದ ನಿಮ್ಮ ರಾಶಿಯಿಂದ 6ನೇ ಮನೆಯಾದಂತಹ ಧನುರಾಶಿಯಲ್ಲಿ ಸೂರ್ಯನ ಸಂಚಾರವೇನಿದೆ, ಇದು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ನಿಮಗೆ ಯಶಸ್ಸನ್ನು ತಂದುಕೊಡುವಂಥದ್ದಾಗಿದೆ. ಅನಿರೀಕ್ಷಿತ ಧನಾಗಮನ ಯೋಗ ಹಾಗೂ ನೀವು ಕೈ ಹಾಕಿದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹಿತ ನಿಮಗೆ ಯಶಸ್ಸು ಈ ತಿಂಗಳ ದ್ವಿತೀಯಾರ್ಧದಿಂದ ಸಿಗಲಿದೆ. ಏಕೆಂದರೆ 6ನೇ ಮನೆಯ ಆದಿತ್ಯನ ಸಂಚಾರವೇನಿದೆ, ಅದರ ಜೊತೆಗೆ 12ನೇ ಮನೆಯಲ್ಲಿ ನಡೆಯುತ್ತಿರುವಂತಹ ಗುರುವಿನ ಶುಭ ಸಂಚಾರದಿಂದ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಸಹಿತ ನೀವು ಯಶಸ್ಸನ್ನು, ಕಾರ್ಯಸಿದ್ಧಿಯನ್ನು ನಿರೀಕ್ಷೆ ಮಾಡಬಹುದು. ಅಶುಭ ದಶಾಭುಕ್ತಿ ನಡೆಯುತ್ತಿರುವ ಕರ್ಕಾಟಕ ರಾಶಿ ಸಂಜಾತರಿಗೆ ಮಾತ್ರ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಬಾಧೆ ಕಾಡಬಹುದು. ಅದನ್ನು ಹೊರತುಪಡಿಸಿದರೆ ಔದ್ಯೋಗಿಕವಾಗಿಯೂ, ವ್ಯಾವಹಾರಿಕವಾಗಿಯೂ, ಕೌಟುಂಬಿಕ ಜೀವನವಾಗಿಯೂ, ವೈಯಕ್ತಿಕ ಜೀವನದಲ್ಲಿಯೂ ಹಾಗೂ ವಿದ್ಯಾರ್ಥಿ ವರ್ಗಕ್ಕೂ ಸಹಿತ ಯಾವುದೇ ರೀತಿಯಾದಂತಹ ತೀವ್ರ ಸಮಸ್ಯೆಯಾಗಲಿ, ಪೀಡನೆಯಾಗಲಿ ಇರಲಾರದು. ಕಾನೂನಾತ್ಮಕ ಹೋರಾಟಗಳಲ್ಲಿ ನಿಮಗೆ ಮುನ್ನಡೆ ಮತ್ತು ಜಯ ಸಿಗಲಿದ್ದು, ಕೋರ್ಟಿನಲ್ಲಿನ ತೀರ್ಪು ಸಹಿತ ನಿಮ್ಮ ಪರವಾಗಿಯೇ ಬರಲಿದೆ. ಮನೆಯ ಸದಸ್ಯರ ನಡುವೆ ಉತ್ತಮವಾದಂತಹ ಪ್ರೀತಿ, ಪ್ರೇಮ, ವಿಶ್ವಾಸ, ಸಂಬಂಧಗಳು ಮತ್ತಷ್ಟು ನಿಮ್ಮಲ್ಲಿ ಹೊಸ ಚೈತನ್ಯ, ಉತ್ಸಾಹ ಹಾಗೂ ಶಕ್ತಿಯನ್ನು ತುಂಬಲಿದೆ. ಸದಾಕಾಲ ಒಂದಲ್ಲ ಒಂದು ಕೆಲಸದಲ್ಲಿ ಸಕ್ರಿಯರಾಗಿರತಕ್ಕಂತಹ ನೀವು ಈ ತಿಂಗಳು ಪೂರ್ತಿ ಬಿಡುವಿಲ್ಲದೆ ಒಂದಲ್ಲ ಒಂದು ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಲಿದ್ದೀರಿ ಹಾಗೂ ಅದರಿಂದ ನಿಮಗೆ ಎಲ್ಲ ಒಳಿತೆ ಉಂಟಾಗಲಿದೆ. ಮನೆಗೆ ಗೃಹೋಪಕರಣಗಳ ಖರೀದಿರಬಹುದು, ಬೆಳ್ಳಿ, ಚಿನ್ನ, ಒಡವೆಗಳ ಖರೀದಿ ಯೋಗ ಹಾಗೂ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಖರೀದಿ ಯೋಗವೂ ಸಹಿತ ಕರ್ಕಾಟಕ ರಾಶಿ ಸಂಜಾತರಿಗೆ ಡಿಸೆಂಬರ್ ತಿಂಗಳಲ್ಲಿ ಸಾಧ್ಯವಾಗಲಿದೆ. ಹಾಗೆಯೇ ಕುಟುಂಬ ಸಹಿತ ದೂರ ಪ್ರಯಾಣ, ಪ್ರವಾಸ ಎಲ್ಲವೂ ಸಹಿತ ಡಿಸೆಂಬರ್ ತಿಂಗಳಲ್ಲಿಯೇ ನಿಮಗೆ ದೊರೆಯಲಿದ್ದು, ಇದೊಂದು ಮಧುರವಾದ ನೆನಪುಗಳನ್ನು ನೀಡುವಂತಹ ಉತ್ತಮ ತಿಂಗಳಾಗಲಿದೆ. ಕರ್ಕಾಟಕ ರಾಶಿ ಸಂಜಾತರಿಗೆ ಯಾವುದೇ ರೀತಿಯ ಪೀಡೆ, ಸಮಸ್ಯೆ ಅಥವಾ ಬಾಧೆಗಳಿದ್ದಲ್ಲಿ ನಿವಾರಣಾರ್ಥಕವಾಗಿ ವಿಶ್ವನಾಥಾಷ್ಟಕ ಹಾಗೂ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರಗಳನ್ನು ತಪ್ಪದೇ ಪಠಿಸಿ. ವಿದ್ಯಾರ್ಥಿ ವರ್ಗವು ನಿಮ್ಮ ಒಂದು ಗಮನ, ಶ್ರದ್ಧೆ, ಅಭ್ಯಾಸ ಹಾಗೂ ಅಧ್ಯಯನಗಳಲ್ಲಿ ಒಳಿತಾಗಬೇಕೆಂದು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ಸರ್ವಶಕ್ತನಾದ ಭಗವಂತನಲ್ಲಿ ನಿಮಗೆ ಎಲ್ಲ ರೀತಿಯ ಒಳಿತಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ನಿಮಗೆ ನೆನಪಿಸುತ್ತೇನೆ, ನೀವು ಹಾಗೂ ನಿಮ್ಮವರು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್, ನಿಮ್ಮ ಅಭಿಪ್ರಾಯ ಮಾರ್ಗದರ್ಶನ ಹಾಗೂ ಸಲಹೆಗಳನ್ನು ನೀಡಿ. ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.